ಜಾತಕದಲ್ಲೆಲ್ಲ ಚೆನ್ನಾಗಿದ್ದರೂ ಒಂದೊಂದು ಸತಿ ವಾಸ್ತುದೋಷದಿಂದನೂ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಆಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸರಸ್ವತಿ ಹರೀಶ್, ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಕನ್ಸಲ್ಟೆಂಟ್. ಇವತ್ತು ನಾನು ನಿಮಗೆ ಡಿಲೇ ಇನ್ ಮ್ಯಾರೇಜ್, ಮದುವೆ ವಿಳಂಬ ಯಾಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ಜಾತಕದಲ್ಲೆಲ್ಲ ಚೆನ್ನಾಗಿರುತ್ತೆ, ಮದುವೆ ಆಗೋ ಚಾನ್ಸಸ್ಸು ತುಂಬ ಇದೆ, ಈಗ ಮದುವೆ ಆಗುತ್ತೆ ಆಗ ಮದುವೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಜಾತಕದಲ್ಲೆಲ್ಲ ಚೆನ್ನಾಗಿದ್ದರೂ ಒಂದೊಂದು ಸತಿ ವಾಸ್ತುದೋಷದಿಂದನೂ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮದುವೆಗೆ ಮುಖ್ಯವಾಗಿ ಮನೆಯಲ್ಲಿ 4 ಡೈರೆಕ್ಷನ್ಸ್ ನೋಡ್ತೀವಿ. ಮೊದಲನೇದಾಗಿ ಉತ್ತರ ದಿಕ್ಕು. ಉತ್ತರ ದಿಕ್ಕು ಆಪರ್ಚುನಿಟೀಸ್ ಕೊಡುತ್ತೆ, ಅಂದರೆ ಮದುವೆ ಸಂಬಂಧಗಳ ಆಪರ್ಚುನಿಟೀಸ್ ಬರುತ್ತೆ ಉತ್ತರ ದಿಕ್ಕಿನಿಂದ. ಹುಡುಗನಿಗೆ ಹುಡುಗಿ ಬರೋದು ಅಥವಾ ಹುಡುಗಿಗೆ ಹುಡುಗ ಬರೋದು ನಾರ್ತ್ ಡೈರೆಕ್ಷನಿಂದ. ನಾರ್ತಲ್ಲಿ ಏನಾದ್ರು ವಾಸ್ತು ದೋಷ ಇದ್ದರೆ, ಅಂದರೆ ಟಾಯ್ಲೆಟು, ಕಿಚನ್ ಸ್ಟವ್ವು, ರೆಡ್ ಕಲರ್ ಪೇಂಟಿಂಗ್ಸು, ದಪ್ಪದ ರೆಡ್ ಕಲರ್, ಮೆರೂನ್ ಕಲರ್ ಕರ್ಟನ್ಸ್ ಹಾಕಿರೋದು, ಅಥವಾ ತುಂಬ ಭಾರವಾಗಿರುವಂತಹ ವಸ್ತುಗಳು, ಅನ್ವಾಂಟೆಡ್ ವಸ್ತುಗಳ ನಾರ್ತ್ ಡೈರೆಕ್ಷನಲ್ಲಿ ತುಂಬಿಸಿಟ್ಟಿರೋದು, ಈ ಥರ ಎಲ್ಲ ವಾಸ್ತುದೋಷಗಳಿದ್ದರೆ ಮದುವೆಗೆ ಆಪರ್ಚುನಿಟೀಸ್ ಬರೋದು. ಎರಡನೇದು ಬಂದು ಈಸ್ಟ್ ಡೈರೆಕ್ಷನ್, ಪೂರ್ವ ದಿಕ್ಕು. ಇದು ನಮಗೆ ಸೋಷಲ್ ರಿಲೇಷನ್ಶಿಪ್ಸ್ ಕೊಡುತ್ತೆ, ಸೋಷಲ್ ಕನೆಕ್ಟಿವಿಟಿ, ಪಬ್ಲಿಕ್ ಜೊತೆ ಕನೆಕ್ಷನ್ನು, ಆಮೇಲೆ ನಮಗೆ ದೂರದ ಸಂಬಂಧಿಕರ ಜೊತೆ ಒಳ್ಳೆ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು, ಈ ಥರ ಎಲ್ಲ ನಮಗೆ ಈಸ್ಟ್ ಡೈರೆಕ್ಷನ್ ಕೊಡುತ್ತೆ. ನಮಗೆ ಯಾರಿಗಾರು ಮನೇಲಿ ಮದುವೆ ಮಾಡಬೇಕಂದ್ರೆ ಮೊದಲು ನಾವು ಹೇಳೋದು ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ಗೆ, ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧ ಇದ್ದರೆ ನೋಡಿ, ನಮ್ಮ ಹುಡುಗನಿಗೆ ಒಳ್ಳೆ ಹುಡುಗಿ ಇದ್ದರೆ ಹೇಳಿ, ಹಾಗೆ ಹುಡುಗಿ ಇದ್ದರೆ ಒಳ್ಳೆ ಹುಡುಗ ಇದ್ದರೆ ತೋರಿಸಿ ಅಂತ ಕೇಳ್ತೀವಲ್ವ. ಸೋಷಲ್ ಕನೆಕ್ಟಿವಿಟಿ ನಮಗೆ ಈಸ್ಟ್ ಕೊಡೋದ್ರಿಂದ ಈಸ್ಟಲ್ಲಿ ಏನಾದ್ರು ವಾಸ್ತು ದೋಷ ಇದ್ದರೆ, ಅಂದರೆ ಎಕ್ಸಾಕ್ಟ್ ಈಸ್ಟಲ್ಲಿ 90 ಡಿಗ್ರೀಸಲ್ಲಿ ನಿಮಗೆ ಟಾಯ್ಲೆಟ್ ಬಂದರು, ಅಥವಾ ಕಲರ್ ಪೇಂಟಿಂಗ್ಸು, ಯೆಲ್ಲೋ ಕಲರ್ ಪೇಂಟಿಂಗ್ಸ್ ಬಂದಾಗ, ಜಾಸ್ತಿ ಯೆಲ್ಲೋ ಇಶ್ಯೂ ಕರ್ಟನ್ಸು ಈಸ್ಟ್ ಡೈರೆಕ್ಷನ್ಸಲ್ಲಿ ಹಾಕೋದು, ತುಂಬ ಭಾರವಾಗಿರೋ ವಸ್ತುಗಳು ಈಸ್ಟಲ್ಲೂ ಜಾಸ್ತಿ ಇರಬಾರ್ದು, ಆ ಥರ ಎಲ್ಲ ಇದ್ದರೆ ವಾಸ್ತುದೋಷಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಅವೆಲ್ಲ ಕ್ಲಿಯರ್ ಮಾಡಿಕೊಂಡು ಆ ಜಾಗಕ್ಕೆ ಕರೆಕ್ಟಾಗಿರೋ ಪೇಂಟಿಂಗ್ಸ್ ಆಗಲಿ, ಆ ಜಾಗದಲ್ಲಿ ಏನಾದ್ರು ಟಾಯ್ಲೆಟ್ ಇದ್ದರೆ ಅದಕ್ಕೆ ರೆಮಿಡಿ ಮಾಡಿಕೊಂಡು ಆಮೇಲೆ ಸಂಬಂಧಗಳು ನೋಡಿದ್ರೆ ಒಳ್ಳೆ ಕಡೆ ಸಂಬಂಧ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಮೂರನೇದು ಬಂದು ಸೌತ್ ಈಸ್ಟ್ ಡೈರೆಕ್ಷನ್, ಅಂದರೆ ಆಗ್ನೇಯ. ಆಗ್ನೇಯ ನಮಗೆ ಎಲ್ಲ ರೀತಿಯ ಅಗ್ರಿಮೆಂಟ್ಸ್ಗೆ ಕಾರಕ, ಲಿಕ್ವಿಡ್ ಕ್ಯಾಶ್ಗೆ ಕಾರಕ. ಅಂತಹ ಆಗ್ನೇಯದಲ್ಲಿ ಏನಾದರೂ ವಾಸ್ತುದೋಷ ಇದ್ದರೆ ಸಂಬಂಧಗಳು ಬರುತ್ತೆ, ಏನಪ್ಪ ಎಂಗೇಜ್ಮೆಂಟ್ ತನಕ ಬಂದಿದೆ, ಎಂಗೇಜ್ಮೆಂಟ್ ಒಂದಾದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಮುರಿದು ಬೀಳೋ ಚಾನ್ಸಸ್ಸು ತುಂಬ ಇರುತ್ತೆ. ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಅಗ್ರಿಮೆಂಟ್ಸ್ ಕೊಡಬೇಕಾದ್ರೂ, ಮದುವೆಯಲ್ಲಿ ಅಗ್ರಿಮೆಂಟ್ ಅಂದರೆ ಒಂದು ಎಂಗೇಜ್ಮೆಂಟ್ ಈಸ್ ಲೈಕ್ ಆನ್ ಅಗ್ರಿಮೆಂಟ್. ಸೊ ಮದುವೆ ಎಂಗೇಜ್ಮೆಂಟ್ ಆಗಬೇಕಂದ್ರೂ ಆಗ್ನೇಯ ಕಾರಕ. ಇಲ್ಲಿ ಟಾಯ್ಲೆಟ್ ಇರಬಾರ್ದು, ಟಾಯ್ಲೆಟ್ ಇದ್ದರೆ ದುಡ್ಡಿನ ಸಮಸ್ಯೆಗಳು ಬರುತ್ತೆ. ಆ ಜಾಗದಲ್ಲಿ ವಾಟರ್ ಎಲಿಮೆಂಟ್ಸ್ ಆಗಿರುವಂತಹ ಬ್ಲೂ ಕಲರು, ಗ್ರೇ ಕಲರ್, ಬ್ಲ್ಯಾಕ್ ಕಲರ್ಸ್ ಪೇಂಟಿಂಗ್ಸ್ ಇರಬಾರ್ದು. ಒಂದು ವೇಳೆ ಅಡುಗೆ ಮನೆ ಆಗ್ನೇಯದಲ್ಲಿದ್ದರೆ ನಿಮಗೆ ಕ್ಯಾಬಿನೆಟ್, ಕಿಚನ್ ಕ್ಯಾಬಿನೆಟ್ಟು ಬ್ಲೂ ಕಲರು, ಬ್ಲ್ಯಾಕ್ ಕಲರ್ ಎಲ್ಲ ಮಾಡಿಸಿರ್ಬಾರ್ದು, ಆವಾಗ ವಾಸ್ತುದೋಷಗಳು ಬರುತ್ತೆ. ಇವೂ ಮದುವೆಗೆ ವಿಳಂಬ ಆಗೋದಕ್ಕೆ ಒಂದು ಕಾರಣ. ಸೊ ಅದನ್ನು, ಆ ವಾಸ್ತುದೋಷಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಎಂಗೇಜ್ಮೆಂಟ್ ತನಕನೂ ಬಂದೇ ಬರುತ್ತೆ. ನೆಕ್ಸ್ಟ್ ಬರೋ ಮುಖ್ಯವಾದ ಡೈರೆಕ್ಷನ್ನು ರಿಲೇಷನ್ಶಿಪ್ ಡೈರೆಕ್ಷನ್ ಬಂದು
ಸೌತ್ ವೆಸ್ಟ್ ಡೈರೆಕ್ಷನ್ ನೈಋತಿ ನಮಗೆ ರಿಲೇಷನ್ಶಿಪ್ ಬಾಂಡಿಂಗ್ ಚೆನ್ನಾಗಿರೋದಕ್ಕೆ ಕಾರಣವಾಗಿರುತ್ತೆ. ನಮ್ಮ ಪೂರ್ವಜರ ಆಶೀರ್ವಾದಕ್ಕೂ ಈ ಝೋನೇ ಕಾರಕ. ತುಂಬ ಜನಕ್ಕೆ ಮದುವೆ ಆದ ಹೊಸದ್ರಲ್ಲೇ 2 ತಿಂಗಳು 3 ತಿಂಗಳಿಗೆ ತುಂಬ ಜಗಳಗಳಾಗೋದು, 6 ತಿಂಗಳಿಗೆಲ್ಲ ಡೈವರ್ಸ್ ತನಕ ಹೋಗೋದು, 1 ವರ್ಷದಲ್ಲೆಲ್ಲ ಬಿಟ್ಟು ಹೋಗೋದು, ಈ ಥರ ಚಾನ್ಸಸ್ಸು ತುಂಬ ಮನೆಗಳಲ್ಲಿ ಈ ನಡುವೆ ನೋಡ್ತಾ ಇದ್ದೀವಿ. ಅಂಥವ್ರಿಗೆಲ್ಲ ಮುಖ್ಯವಾಗಿ ನೈಋತಿ ದಿಕ್ಕಿನಲ್ಲಿ ಯಾವುದೋ ಒಂಥರ ವಾಸ್ತುದೋಷ ಇದ್ದೇ ಇರುತ್ತೆ. ನೈಋತಿ ಭಾಗ ಕಟ್ಟಾಗಿರೋದು, ಅಥವಾ ಅಲ್ಲಿ ಗ್ರೀನರೀಸು, ಅಲ್ಲಿ ಬಾಲ್ಕನಿ ಇದ್ದರೆ ಅಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ತುಂಬ ಇಟ್ಟಿರೋದು, ಅಥವಾ ವಾರ್ಡ್ರೋಬ್ ಇದ್ದರೆ ಅದಕ್ಕೆ ಬ್ಲೂ ಕಲರ್ ಹಾಕ್ಸಿರೋದು, ಅಥವಾ ಅನ್ವಾಂಟೆಡ್ ವಸ್ತುಗಳನ್ನ ವಾರ್ಡ್ರೋಬಲ್ಲಿ ತುಂಬಿಟ್ಟಿರೋದು, ಈ ಥರವೆಲ್ಲ ಇದ್ದರೆ ವಾಸ್ತುದೋಷ ಇರುತ್ತೆ. ಅಂತಹ ಸಂದರ್ಭಗಳೇನಾದ್ರು ಇದ್ದರೆ, ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿದೆ, ತುಂಬ ಜಗಳಗಳು ನಡೀತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಇಲ್ಲ, ಅಂಥವರೆಲ್ಲ ನೈಋತಿ ಭಾಗದಲ್ಲಿ ಏನಾದರೂ ವಾಸ್ತುದೋಷ ಇದೆಯಾ ಅಂತ ನೋಡ್ಕೊಳ್ಳಿ. ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ, ಜಗಳಗಳು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನೈಋತಿಯಲ್ಲಿ ಏನಾದರೂ ವಾಸ್ತುದೋಷಗಳಿದ್ದರೆ ಅಲ್ಲಿ ಒಂದು ವೈಟ್ ಕಲರ್ ಜೋಡಿ ಪಾರಿವಾಳಗಳ ಫೋಟೋ ಆಗಲಿ ಅಥವಾ ಒಂದು ಐಡಲ್ ಆಗಲಿ ತಂದಿರಿ, ಜಗಳಗಳು ಕಡಿಮೆ ಆಗುತ್ತೆ.